false ಒಳಗೆ ಏನ್ ಕೇಳ್ತಾನೋ the contrast entries are posted to ledger at ಕೇಳಿದ answer is no, that is false. Contrast entries are not to be posted ledger account and the true. This is the correct answer. So know about BOD. ಯಾರಿಗಾದ್ರೂ ಗೊತ್ತೈತಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರ ಫಸ್ಟ್ ಟೆಲ್ ಮಿ ದಿಸ್ ಇಸ್ ಅ ಅಸೆಟ್ ಆರ್ ಲಯಬಿಲಿಟೀಸ್ ಅದನ್ನ ಹೇಳ್ರಿ ಫಸ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ is a asset. Liability, sir. Very, very good. This is first of all liability. Why it is called a liability? Liability ಅಂತ ಯಾಕೆ ಕರಿತೀವಿ? Anyone? Sir, because ನಾವ್ excess amount withdraw ಮಾಡ್ಕೊಂಡಿರೋ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗ್ತೈತಿ. Very good. Yes, very, very good. Yes, ನೋಡ್ರಿ. In current account, you have 10,000 rupees balance in the bank. ನಿಮ್ ಕಡೆ 10,000 rupees balance ಐತಿ current account. So businessman need 12,000 rupees. Businessman ಗ 12,000 ರೂಪಾಯಿದ ಅವಶ್ಯಕತೆ ಐತಿ immediately. So creditors payment ಮಾಡ್ಬೇಕಾಗಿ. So banker ಹೇಳ್ತಾನೋ 12,000 rupees ಚೆಕ್ ಬರೆದು ಕೊಡಬಹುದು, ಇಲ್ಪ ಅಂತಂದ್ರ ಬ್ಯಾಂಕ್ ವಿಡ್ರಾವಲ್ ಸ್ಲಿಪ್ ಕೊಡಬಹುದು, ಎನಿಥಿಂಗ್. ನನಗೆ ಹೇಳ್ರಿ ಫಸ್ಟ್ ಹೇಳ್ರಿ ಕರೆಂಟ್ ಅಕೌಂಟ್ ನ ಬ್ಯಾಲೆನ್ಸ್ 10,000 ಇದ್ದಾಗ 12,000 ಪೇಮೆಂಟ್ ಮಾಡ್ತಾನೆ ಇಲ್ಲೋ ಬ್ಯಾಂಕರ್ ಇದ್ದ. Yes, money is withdraw excess money from the bank on his deposit. Deposit ಕಿಂತನೂ ಜಾಸ್ತಿ excess of deposit ಇದೆ. Excess of deposit ಏನಾದ್ರೂ withdraw ಮಾಡ್ಕೊಂಡ್ರ that is called a bank overdraft. A facility is given by the banker to his customer. Yes, take down from the bank exceeds the amount of exceeds the amount of deposit. This is called a bank overdraft. It may also ask it fill in the blanks ಒಳಗೂ ಕೇಳಬಹುದು, ಮಲ್ಟಿಪಲ್ ಚಾಯ್ಸ್ ಒಳಗೂ ಕೇಳಬಹುದು, ಇಲ್ಲಂದ್ರ 1 mark ಡೈರೆಕ್ಟ್ 2 marks ಒಳಗೆ ಕೇಳ್ಬಿಡ್ತಾನೋ ವಾಟ್ ಯು ಮೀನ್ ಬೈ ಬ್ಯಾಂಕ್ ಓವರ್ಡ್ರಾಫ್ಟ್. ಸೊ ಬ್ಯಾಂಕ್ ಓವರ್ಡ್ರಾಫ್ಟ್ when the cash withdrawn ಅಂದ್ರ ಹಣ ತಕೊಳ್ಳೋದು ಫ್ರಾಮ್ ದಿ ಬ್ಯಾಂಕ್, ಎಲ್ಲಿಂದ ಬ್ಯಾಂಕ್ ದಿಂದ, ಸೊ ಕರೆಂಟ್ ಅಕೌಂಟ್ ದಿಂದ exceed amount of deposit. ಅವ್ನ್ 10,000 rupees ಐತಿ, 12,000 ಏನಾದ್ರೂ ಡ್ರಾನ್ ಮಾಡಿದಂದ್ರ excess rupees 2,000 drawn ಮಾಡಿದಂದ್ರ that is called a bank overdraft. It become a liability of the business. Yes, it is a liabilities of firm or business. Liabilities of business. Yes, ನಾಳೆ ನೀವೇನಾದ್ರೂ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಮಾಡೋದ್ ಮುಂದ ಏನ್ ಮಾಡ್ಬೇಕ್ರಿ? ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಮಾಡೋದ್ ಮುಂದೆ ಏನಾದ್ರು ಬ್ಯಾಂಕ್ ಓವರ್ ಡ್ರಾಫ್ಟ್ ಕೇಳಿದಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ದಟ್ ಈಸ್ ಅಸೆಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇತ್ತು ದಟ್ ಈಸ್ ಲಯಬಿಲಿಟೀಸ್. ಓಪನಿಂಗ್ ಬ್ಯಾಲೆನ್ಸ್ ಕೊಡಕ್ ಮುಂದ ಬ್ಯಾಂಕ್ ಅಂತೇಳಿ ಕೊಟ್ಟ ಅಥವಾ ಬ್ಯಾಲೆನ್ಸ್ ಅಂತ ಹೇಳಿ ಕೊಟ್ಟು CR ಕೊಟ್ಟಿರ್ತಾರೆ, ದಟ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್. ಬ್ಯಾಂಕ್ ಕ್ರೆಡಿಟ್ ಬ್ಯಾಲೆನ್ಸ್ ಅತ್ ಕೊಟ್ಟ ನೀವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಯಾವ ಸೈಡ್ ಬರಿಬೇಕು? ಇನ್ ವಿಚ್ ಸೈಡ್ you are showing opening balance? Then we say credit side. Very good. Credit side by balance brought down anteli credit side ತೋರಿಸಬೇಕು 20,000. It means bank overdraft. ಇದ್ರ ಮ್ಯಾಗ ಕ್ವಶನ್ ಬಿದ್ದವು. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಫಸ್ಟ್ ಕೊಡ್ತಾನೋ ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಕೊಡ್ತಾನೋ 10,000 rupees, BOD ಕೊಡ್ತಾನೋ 20,000 rupees. ಅವಾಗ ನೀವ ಕ್ಯಾಶ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕ್ಯಾಶ್ ಕಾಲಮ್ ಒಳಗೆ ತೋರಿಸ್ಬೇಕು. 5,000 ಕೊಟ್ಟಿದ್ದಂದ್ರ ಆ ನಂತರ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್ ನಾಗ ಬ್ಯಾಂಕ್ ಓವರ್ ಡ್ರಾಫ್ಟ್ ತೋರಿಸ್ಬೇಕು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಬಿಗಿನ್ಸ್ ಅಥವಾ BOD opening balance shown in credit side of bank account of double column cash book. This honor of check. Yes. Self-flex question. Nana Mr. Vittalga January
2024 ವಿಠಲ್ ಅವ್ರ ಹೆಸರಲ್ಲೇ ಒಂದು ಚೆಕ್ ಬರೆದು ಕೊಡ್ತೀನಿ. ಬೈ ವಿಠಲ್ ರುಪೀಸ್ 10,000 ಬರೆದು ಕೊಡ್ತೀನಿ. ದಿಸ್ ದ ಪೇಮೆಂಟ್ ಸೈಡ್. ನಾನ್ ಪೇಡ್ ಮಾಡ್ತೇನೆ. ಇಶ್ಯೂಡ್ ಚೆಕ್. ಇಶ್ಯೂಡ್ ಅಂತಂದ್ರೆ ಪೇಮೆಂಟ್ ಮಾಡೋದು. ರಿಶ್ಯೂಡ್ ಅಂತಂದ್ರೆ ಇಸ್ಕೊಳ್ಳೋದು. ರಿಶ್ಯೂಡ್ ಆಗಿದ್ದು ಡಿಸ್ಆನರ್ ಆಗ್ಬೋದು, ಇಶ್ಯೂಡ್ ಆಗಿದ್ದು ಆಗ್ಬೋದು. ಫಸ್ಟ್ ನಾನು ಡಿಸ್ಆನರ್ ಇಶ್ಯೂಡ್ ಆಗಿದ್ದು ಹೇಳ್ತೇನೆ. ಎಸ್, ನನಗೆ ವಿಠಲ್ ಅವ್ರಿಗೆ ನಾನು ಇಲ್ಲಿ ಬರೆದು ಕೊಟ್ನಿ 1/1/2024 ಅವ್ರ ಸೀದಾ ಚೆಕ್ ಕೊಟ್ರೆ ಎಲ್ಲಿ ಹೋಗ್ತೀರಿ ವಿಠಲ್ ಅವ್ರ? ನಿಮ್ಗೆ ಚೆಕ್ ಕೊಟ್ಟೆ ಅಂದ್ರೆ ಎಲ್ಲಿ ಹೋಗ್ತೀರಿ? ಬ್ಯಾಂಕ್ ರೀ. ವೆರಿ ಗುಡ್. ಬ್ಯಾಂಕಿಗೆ ಹೋಗಿ ಸ್ಲಿಪ್ ತುಂಬ್ತೀರಿ, 10,000 ಎಲ್ಲ ಬರೀತೀರಿ, ಚೆಕ್ ಮೇಲೆ ನನ್ನ ಸೈನ್ ಐತಿ, ಎಲ್ಲ ಓಕೆ. ಸೊ ಬ್ಯಾಂಕರ್ ಇದ್ದಾವ ಅದನ್ನ ತಗೋತಾನೋ, ತಗೊಂಡ ನನ್ನ ಬ್ಯಾಲೆನ್ಸ್ ಒಳಗ್, ನನ್ನ ಖಾತೆ ಒಳಗ್ ಡಿಸ್ಆನರ್ ಆಫ್ ಚೆಕ್ ಅಂತಂದ್ರೆ ಮೆನಿ ರೀಸನ್ಸ್. ನನ್ನ ಅಕೌಂಟ್ 10,000 ರೂಪಾಯಿ ಇಲ್ಲ. ಬ್ಯಾಂಕರ್ ಏನ್ ಮಾಡ್ತಾರ? ನಿಮ್ಗೆ ಕೊಡ್ತಾನ ರೊಕ್ಕ ಚೆಕ್ ಕೊಟ್ರೆ? ಇಲ್ರಿ. ವೆರಿ No, ಗುಡ್. sir. ನೋ. ಸೊ ಯಾವಾಗ ಬ್ಯಾಂಕರ್ ಇದ್ದಾವ ನಿರಾಕರಿಸಿದ, ಡಿಸ್ಆನರ್ ಮೀನ್ಸ್ ನಿರಾಕರಿಸು, ರಿಜೆಕ್ಟೆಡ್. ಯಾವಾಗ ಬ್ಯಾಂಕರ್ ಇದ್ದಾವ ಹೊಳ್ಳಿ ನಿಮಗೆ ಚೆಕ್ ವಾಪಸ್ ಕೊಡ್ತಾನೋ ವಿಠಲ್ ಅವರ, ದ ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಆಫ್ ಯುವರ್ ಸರ್, ನಿಮ್ ಸರ್ ದ ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಐತಿ, ಸೊ ಐ ಆಮ್ ಸಾರಿ ಅನ್ನೋಣ, ನಿಮಗ ವಾಪಸ್ ಚೆಕ್ ನ ಡಿಸ್ಆನರ್ ಅಂತ ಹೇಳಿ ಬರ್ದ ಕೊಡ್ತಾನು. ಎಸ್, ಡಿಸ್ಆನರ್ ಬರ್ದು ಕೊಟ್ಟಂದ್ರ ವಿಠಲ್ ಅವ್ರ ಏನ್ ಮಾಡ್ತೀರಿ? ಅರ್ಧೋಗಿತ್ರಿ ನಿಮ್- ಅಲ್ಲೇ? ಚೆಕ್ ಯಾರು ಕೊಟ್ಟಿರ್ತಾರಲ್ಲ ಅವ್ರ ಕಡೆ ಹೋಗ್ಕೊಂಡ್ರಿ. ವೆರಿ ಗುಡ್. ನನ್ ಕಡೆ ಬರ್ತೀರಿ. ಸೊ ನನ್ನ ಕಡೆ ಬಂದ್ ಸರ್, ಯುವರ್ ಚೆಕ್ ಇಸ್ ಡಿಸ್ಆನರ್ ಡ್ಯೂ ಟು ಇನ್ಸಫಿಶಿಯಂಟ್ ಫಂಡ್ ಆರ್ ಸಿಗ್ನೇಚರ್ ನಾಟ್ ಮ್ಯಾಚ್, ನಾಟ್ ಪ್ರಾಪರ್ ಡೇಟ್ ನೀವು ಹಿಂದಿನ ಹಾಕ್ಯಾರಿ ಅಥವಾ ಮುಂದಿನ 10 ವರ್ಷದ ಹಾಕ್ಯಾರಿ. ಸೊ ಯಾವಾಗ ಡಿಸ್ಆನರ್ ಆಫ್ ಚೆಕ್ ಆತು ಅವಾಗ ನಾನ ಏನ್ ಮಾಡ್ಬೇಕು ತಗೊಂಡ ನಾನು ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೇಳತ್ತೇನೆ, ನಾಟ್ ಫಾರ್ ಪ್ರೊಸೀಜರ್ ಟ್ರೀಟ್ಮೆಂಟ್. ಅಕೌಂಟಿಂಗ್ ಏನ್ ಮಾಡ್ಕೋಬೇಕು? ಚೆಕ್ ವಾಪಸ್ ತಂದು ಕೊಟ್ರ ವಿಠಲ್ ಅವ್ರು ಡೆಬಿಟ್ ಸೈಡ್ ಮಾಡ್ಬೇಕು. ಯಾವ ಸೈಡ್ ಮಾಡ್ಬೇಕು? ಡೆಬಿಟ್ ಸೈಡ್ ಮಾಡ್ಬೇಕು. ಟು ವಿಠಲ್ ಅಂತೇಳಿ ಬ್ರಾಕೆಟ್ ನ ಬರಿಬೇಕು. ಡಿಸ್ಆನರ್ ಅಂತೇಳಿ ₹10,000 ಕ್ಯಾಶ್ ಕಾಲಮ್ ದಿಂದ ತೋರಿಸ್ಬೇಕು. ಯಾಕಂತಂದ್ರೆ ಕ್ಯಾಶ್ ಬ್ಯಾಂಕ್ ಇಂದ ರೊಕ್ಕ ಹೋಗಿತ್ತು, ಮತ್ತೆ ಬ್ಯಾಂಕ್ ಒಳಗ ಮತ್ ವಾಪಸ್ ಅಂದ್ರೆ ನನ್ನ ಖಾತೆದಿಂದ ರೊಕ್ಕ ಕೊಟ್ಟಿದ್ದೆ ಬ್ಯಾಂಕ್ ಕಾಲಮ್ ದಿಂದ, ಮತ್ ಬ್ಯಾಂಕ್ ಕಾಲಮ್ ವಾಪಸ್ ಬಂತು. ದ ಟ್ರಾನ್ಸಾಕ್ಷನ್ ಇಸ್ 0, ಯಾಕಂದ್ರ ನೋ ಪೇಮೆಂಟ್ಸ್. ಕ್ಲಿಯರ್? ಟು ಸಾನಾನ್ ಕಡೆಯಿಂದ ನಾನ 20,000 ರೂಪಾಯಿ ಚೆಕ್ ಇಸ್ಕೊಂಡ ನಾನ್ ಡೆಬಿಟ್ ಮಾಡೀನಿ ರಿಸೀಟ್ಸ್ ಒಳಗ. ಲೇಟರ್ ಆನ್ ನಾನ್ ಬ್ಯಾಂಕಿಗೆ ಹೋಗ್ತನು, ಡಿಪಾಸಿಟ್ ಮಾಡ್ತನು, ಬ್ಯಾಂಕರ್ ಇದ್ದವ್ರು ಡಿಸ್ಆನರ್ ಮಾಡ್ತಾರೋ ಡ್ಯೂ ಟು ದಿ ಇನ್ಸಫಿಶಿಯಂಟ್ ಫಂಡ್ ಆರ್ ನಾಟ್ ಡೇಟ್ ಇಸ್ ನಾಟ್ ಮ್ಯಾಚ್ಡ್ ಆರ್ ಎನಿ ರೀಸನ್ ಫಾರ್ ದ ಡಿಸ್ಆನರ್. ಸೊ ಸಿಂಪ್ಲಿ ನಾನ್ ಏನ್ ಮಾಡ್ತೇನೆ ಅಂದ್ರ ಅಗೇನ್ ನಾನ ಬಾಯ್ ಸಾನಾ ಅಂತೇಳಿ ಬ್ಯಾಂಕ್ ಕಾಲಮ್ನಾಗ 20,000 ತೋರಿಸ್ನು. ದ ಟ್ರಾನ್ಸಾಕ್ಷನ್ ಇಸ್ 0. ದೇರ್ ಇಸ್ ನೋ ಎನಿ ರಿಸಿಟ್ಸ್, ಯಾಕಂದ್ರ 20,000 ಮತ್ತು 20,000 ಸ್ಕ್ವೇರ್ ಅಪ್ ಡಿಸ್ಆನರ್ ಆಫ್ ಚೆಕ್. Any expenses or incomes are paid or issued by check, it should be entered in bank column only. Balance brought down, sir. Receipt side. Very good. Yes, 1/4/2024 to balance brought down. Cash balance Cash 10,000. Yes. Bank balance 50,000, sir. very good. This is 2 marks. ಫಸ್ಟ್ 2 ಮಾರ್ಕ್ಸ್ ಇರ್ತೈತಿದ. 2 ಸೈಡ್ ಬರೆಯೋದ್ರಿಂದ ಒಂದ ಕಡೆ ಇಫೆಕ್ಟ್ ಕೊಡದ 1 ಮಾರ್ಕ್ಸ್, 2 ಕಡೆ 2 ಕಾಲಮ್ ಇಫೆಕ್ಟ್ ಕೊಡದ 2 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಎಸ್, ಅಕಸ್ಮಾತ್ ಅಲ್ಲಿ ಏನಾದ್ರು ಬಿಒಡಿ ಇತ್ತಂದ್ರೆ ರೈಟ್ ಹಿಯರ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬ್ಯಾಂಕ್ ಕಾಲಮ್ ದಾಗ ಬರಿಬೇಕು. ಬ್ಯಾಂಕ್ ಮುಂದೆ CR ಅಂತ ಬರ್ದ್ರ, CR ಮೀನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್. ಈಗ ಸದ್ಯ ಏನು ಬರ್ಲಿಕ್ಕ ಡೆಬಿಟ್ ಬ್ಯಾಲೆನ್ಸ್ ಇರ್ತೈತಿ, ಏನು ಬರ್ಲಿಲ್ಲ ಡೆಬಿಟ್ಸ್ ಬ್ಯಾಲೆನ್ಸ್. ಹೆಂಗ್ ಮ್ಯಾಥಮೆಟಿಕ್ಸ್ ಒಳಗ ಪ್ಲಸ್ ಚಿನ್ನ ಬರಿಲಿಕ್ಕ ನಡೀತೈತಿ, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಹಂಗ ಬ್ಯಾಂಕ್ ಮುಂದೆ ಏನು ಬರಲಿಲ್ಲ ದಟ್ ಈಸ್ ಆಲ್ವೇಸ್ ಡೆಬಿಟ್ ಬ್ಯಾಲೆನ್ಸ್. ಅವ್ ಏನಾದ್ರು CR ಅಂತೇಳಿ ಬರದ, ಯು ಶುಡ್ ಬಿ ರೈಟ್ ಡೌನ್ ಹಿಯರ್ ಕ್ರೆಡಿಟ್ ಬ್ಯಾಲೆನ್ಸ್. ನಿಮ್ಗೆ ಗೊತ್ತ CR ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್, DR ಅಂದ್ರೆ ಡೆಬಿಟ್ ಬ್ಯಾಲೆನ್ಸ್. ವೆರಿ ಗುಡ್. ನಂಬರ್ 3/4/24 ಬೈ ಪರ್ಚೇಜಸ್. ವೆರಿ ಗುಡ್. ಬೈ ಪರ್ಚೇಜಸ್. ಸೊ ಕ್ಯಾಶ್ ಯಾವ 3,000 ರೀ. ಕ್ಯಾಶ್ ಒಳಗ 3,000. ವೆರಿ ಗುಡ್. ಸೊ ಡ್ಯಾಶ್ ಇಡ್ರಿ ಬ್ಯಾಂಕ್ ಕಾಲಮ್ ಬಿಕಾಸ್ ದೇರ್ ಇಸ್ ನೋ ಎನಿ ಚೆಕ್ ಪೇಮೆಂಟ್. ಡೈರೆಕ್ಟ್ಲಿ ಕ್ಯಾಶ್ ಕೊಟ್ಟರಿ ಪರ್ಚೇಸ್ ಮಾಡಿ. ಸೇಲ್ಸ್. ಸನ ಸೆಟ್ 2 ಸೇಲ್ಸ್. ವೆರಿ ಗುಡ್. 10th one
2 sales 10-4 at least message ಮಾಡ್ರು ನಡೀತಿತ್ತು. No issues. I accepting. So debit side 2 sales. Very good. Rupees 2000 sales ಮಾಡ್ರಿ ಕ್ಯಾಶ್ ಬತ್ತು. ಬ್ಯಾಂಕ್ ಕಾಲಮ್ ಕ್ಯಾಶ್ ವಿದೌಟ್ ಚೆಕ್ ಅನ್ನೋ ಮಟ ನೀವು ಬ್ಯಾಂಕ್ ಕಾಲಮ್ ಒಳಗೆ ಎಲ್ಲೂ ಬರಿಬಾರ್ದು. ಎಲ್ಲಾ ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ತಾವ. ಸೊ ಎಲ್ಲಿ ಚೆಕ್ ಅಂತ ಮೆನ್ಷನ್ ಮಾಡ್ತಾನೋ ಅಲ್ಲಿ ಅಷ್ಟ ಬರಿಬೇಕು. ಕಾಂಟ್ರಾ ಎಂಟ್ರೀಸ್ ಒಳಗ ಅಷ್ಟ ಬರಿಬೇಕು. ವೆರಿ ಗುಡ್. ನೆಕ್ಸ್ಟ್ ಒನ್ ಎನಿವನ್ 24 ಬೈ ರೆಂಟ್ ಬಿಕಾಸ್ ರೆಂಟ್ ಪೇಡ್ ಬೈ ಚೆಕ್. ಪೇಡ್ ಬೈ ಚೆಕ್ ಅಂದ್ರೆ ಯಾವ ಕಾಲಮ್? ಬ್ಯಾಂಕ್ ಕಾಲಮ್ ರೀ. ವೆರಿ ಗುಡ್. ಬ್ಯಾಂಕ್ ಕಾಲಮ್ ಅಮೌಂಟ್ ಈಸ್ 1000. ವೆರಿ ಗುಡ್. ಕಾಂಟ್ರಾಕ್ಟ್ಸ್ ಎಸ್ ಯಾರೇ ಎಷ್ಟೈತಿ 1500 ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದ್. ರೊಕ್ಕ ಎಲ್ಲಿಂದ ಬಂತು? 18-4 ಕ್ಯಾಶ್ ಎಲ್ಲಿಂದ ಬಂತು? ಬರ್ಯಾಕತ್ರಿ ಯು ಶುಡ್ ಬಿ ರೈಟ್ ಹಿಯರ್ ಕ್ಯಾಶ್. ಕ್ಯಾಶ್ ಕಾಲಮ್ ದಾಗ ಬರ್ಯಾಕತ್ತಿದ್ರಿ ಯು ಶುಡ್ ಬಿ ಹಿಯರ್ ಬ್ಯಾಂಕ್ ಅಂತ ಬರಿಬೇಕು. ಕ್ಯಾಶ್ ಇಲ್ಲಿ ಬರೋದ್ ಮತ್ ಕ್ಯಾಶ್ ದಾಗ ಬರದ್ರಿಂದ ಏನಾಗ್ತೈತ್ರಿ ಅದು ಫುಟ್ಬಾಲ್ ಒಳಗ್ ನಮ್ ಗೋಲ್ ನಾವು ಹೊಡ್ಕೊಂಡ್ ಬಂದಂಗ ಆಗ್ತೈತಿ. ಸೊ ಅದಕ್ಕೆ 1500 500. ಡೆಬಿಟ್ ಕ್ರೆಡಿಟ್. ಕ್ಲಿಯರ್? Contra entry is clear? Any doubts? No. 2024 to commission account. Commission account issued by check. So issued by check ಅಂತಂದ್ರ ಬ್ಯಾಂಕ್ ನ ತೋರಿಸ್ಬೇಕು 2500 on debit to commission account. Next one is insurance paid by check. Anyone Credit. ಬರಿಬೇಕು by Amount 2500. So ಹಾ. commission 4000 ಐತೆ. Sorry. Commission issued 4000. Sorry. ಹಾ. Yes, next. Insurance 2500. Next one. Yes. For office use. Anyone? ಆಫೀಸ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಆಗ್ತೈತ್ರಿ ಸರ್. Very good. Cash account debit to bank account. So cash account debit ಮಾಡ್ಬೇಕಲ್ಲ. So cash ಗೆ ರೊಕ್ಕ ಬಂದೈತಿ. ಸೊ ಎದಕ್ ರೊಕ್ಕ ತಗೊಂಡ್ ಆಫೀಸ್ ಯೂಸ್ ಸಂಬಂಧ. ಆಫೀಸ್ ಒಳಗೆ ಎಕ್ಸ್ಪೆನ್ಸಸ್ ಮಾಡಾಕ ಬ್ಯಾಂಕ್ ನಾಗಿಂದ ಹೋಗಿ ವಿಡ್ರಾಲ್ ಮಾಡ್ಕೊಂಡ್ ಬಂದರಿ ಆಫೀಸ್ ನಾಗ ಇಟ್ಕೊಂಡ್ ಅದನ್ನ ಎಕ್ಸ್ಪೆನ್ಸಸ್ ಮಾಡ್ತಿರ್ತೀವಿ. ಸೊ ಫಸ್ಟ್ ನೀವು ನೋಡ್ರಿ ವೆರಿ ಸಿಂಪಲ್. ಡಿಪಾಸಿಟ್ ಇದ್ ಅಪೋಸಿಟ್ ಇದೆ. ಏನ್ ಡಿಪಾಸಿಟ್ ಮಾಡಿರ್ತೀರಿ ಡಿಪಾಸಿಟ್ ಇಲ್ಲಿ ಏನ್ ಸೇಲ್ ಆಗಿರ್ತೈತಿ ಅದನ್ನ ಬ್ಯಾಂಕ್ ಕಳಿಸ್ತೀರಿ. ಸೊ ಮರದೂಸ್ ಹೋಗಿ ಬ್ಯಾಂಕ್ ನಾಗಿಂದ ಮಾಡಿ ಕ್ಯಾಶ್ ತರ್ತೀರಿ. ದಟ್ ಈಸ್ ಕಾಲ್ಡ್ ಎ ಕಾಂಟ್ರಾ. ಅದಕ್ಕೆ ಕ್ಯಾಶ್ ವಿಡ್ರೂ ಫಾರ್ ಆಫೀಸ್ ಪರ್ಪಸ್ ನಾಟ್ ಎ ಪರ್ಸನಲ್ ಪರ್ಪಸ್. ಸೊ ಹಂಗಾರ ಫಸ್ಟ್ ಕ್ಯಾಶ್ ವಿಡ್ರಾ ಅನ್ನತ್ತ ಕ್ಯಾಶ್ ಅಕೌಂಟ್ ಡೆಬಿಟ್ ಬೀಳ್ಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಎಷ್ಟ್ರಿ 5000. ಕ್ಯಾಶ್ ಅಕೌಂಟ್ ಡೆಬಿಟ್ ಆತಂದ್ರೆ ಇಲ್ಲಿ ಏನಂತ ಬರಿಬೇಕು? ಟು ಬ್ಯಾಂಕ್ ಅಕೌಂಟ್. ವೆರಿ ಗುಡ್. ಟು ಬ್ಯಾಂಕ್ ಅಕೌಂಟ್ ಅಪೋಸಿಟ್ ಬರಿಬೇಕಂತ ಹೇಳತ್ತೀನಿ. ಕ್ಯಾಶ್ ಕಾಲಮ್ ಒಳಗ್ ಬರೆಯಕತ್ರಿ ಬ್ಯಾಂಕ್ ಹೆಸರು ಬರಿಬೇಕು. ಸೊ ಸಿಮಿಲರ್ಲಿ ನೆಕ್ಸ್ಟ್ ಸೇಮ್ ಡೇಟ್ By cash 25/4 ಬೈ ಕ್ಯಾಶ್ ಅಕೌಂಟ್ ಯಾವ ಕಾಲಮ್ ಒಳಗ್ ಬರಿಬೇಕು? ಬ್ಯಾಂಕ್ ಕಾಲಮ್. ಬ್ಯಾಂಕ್ ಕಾಲಮ್. ಇಟ್ ಮೀನ್ಸ್ ಬ್ಯಾಂಕ್ ನಿಂದ ಕ್ಯಾಶ್ ಹೋತು. ಸೊ ಬ್ಯಾಂಕ್ ಕಾಲಮ್ ದಿಂದ ಕ್ಯಾಶ್ ಹೋತು. ಕ್ಯಾಶ್ ಅಕೌಂಟ್ ಡೆಬಿಟ್ ಆತು. ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆತು. ದಿಸ್ ಇಸ್ ಕಾಂಟ್ರಾ. ಎಸ್ ಲಾಸ್ಟ್ ಎನಿವನ್ ಕ್ಯಾಶ್ ವಿಡ್ರಾ ಫಾರ್ By drawing, sir. ಬೈ Drawing ಬ್ಯಾಂಕ್ account. ಅಕೌಂಟ್. yes 28/4/24 by drawing account because it is a personal use drawing account. So ಎಲ್ಲಿ ತೋರಿಸ್ಬೇಕು? in which column? ಕ್ಯಾಶ್ Bank. ಕಾಲಮ್. Yes, cash column 1000. Yes, this is all about it. Balance sheet ಅಂತಂದ್ರೆ ಲೆಡ್ಜರ್ ಬ್ಯಾಲೆನ್ಸ್ ಮಾಡ್ಬೇಕು. ಆಚ ಕಡೆ 70. So 17,000 or 3,000, 1,500, 1,000 minus ಮಾಡ್ರಿ. That is balance by balance carried out. ಎಷ್ಟೇ ತಾರೀಖ್ ರೀ? 30/4. Yes, anyone balance ನೆಕ್ಕಿರಿ? Yes. ಹಾ. 11,000 minus. Yes, ಆಗಳದ ಎಷ್ಟ್ ಹೇಳ್ರಿ? ಬ್ಯಾಂಕ್ ಕಾಲಮ್ ಕ್ಲೋಸ್ ಮಾಡ್ರಿ. ಬ್ಯಾಂಕ್ ಕಾಲಮ್ ಯಾವ ಸೈಡ್ ಜಾಸ್ತಿ ಐತಿ ನೋಡ್ರಿ. ಕರೆಕ್ಟ್. ಡೆಬಿಟ್ ಈಸ್ ಕರೆಕ್ಟ್. ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ಉಳಿತೈತಿ ನೋಡ್ರಿ? 55,500 ಒಳಗೆ ಮೈನಸ್ ಮಾಡ್ರಿ. ವಾಟ್ ಈಸ್ ದ ಬ್ಯಾಲೆನ್ಸ್? 1,000 ತೆಗಿರಿ, 2,000 ತೆಗಿರಿ, 5,000 ತೆಗಿರಿ. ವೆರಿ ಗುಡ್.
47,000. ಯಾಕಂದ್ರೆ ಇಲ್ಲಿ 500 ಐತಿ. 47,000 is the correct answer. Very good. Same next day of next month means 1/5/2024 to balance brought down. ನೀವು ಇಲ್ಲಿ 2 ಲೈನ್ ಮಾಡಿಸಿಂದ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಬೇಕು 12,500 then 47,000. This is the your answer. ಇದನ್ನ ನೋಡ್ಕಿಸಿ ನಿಮ್ಗೆ 12 marks ಕೊಟ್ಬಿಡ್ತಾರೆ. This is the 12 marks question. Any doubts?